ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನ್ಯೂ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಬ್ರೈಡಲ್ ಸಾರಿಗಳಿಗೆ ಮಾಡ್ಕೋಬಹುದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು ಡಿಸೈನ್, ಫ್ಲವರ್ ಶೇಪ್ ಒಂಥರ ಫ್ಲವರ್ ತರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡಿ ಅದನ್ನ ಹಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಇದು ನಾನು ಒಂದೇ ಸ್ಟೆಪ್ ಅಲ್ಲಿ ಮಾಡ್ತೀನಿ. ಅಂದ್ರೆ ಬ್ರೈಡಲ್ ಸಾರಿ ಕುಚ್ಚು ಒಂದೇ ಸಾರಿಗೆ ಆಗೋ ತರ ಮಾಡ್ತಾ ಇದ್ದೀನಿ. ಫಸ್ಟ್ 4 ಚೈನ್ ಹಾಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ಫಸ್ಟ್ ಗೆ 4 ಚೈನ್ ಕುಚ್ಚಿಗೆ. ಇದನ್ನ ಅಳತೆ ನೋಡ್ಕೊಂಡು ಬಟ್ಟೆ ಲಾಕ್ ಮಾಡ್ಕೊಳ್ಳಿ. ತುಂಬಾ ಟೈಟ್ ಮಾಡ್ಕೋಬೇಡಿ. ಮತ್ತೆ ಇನ್ನೊಂದು 4 ಚೈನ್, ಇನ್ನೊಂದು 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ. ಈಗ ಮತ್ತೆ 4 ಚೈನು, 1 2 3 4 ಚೈನ್ ಮಾಡ್ಕೊಂಡು ಇದು ಬಟ್ಟೆ ಎಲ್ಲಿ ಬರುತ್ತೋ ನೋಡ್ಕೊಂಡು ಅಲ್ಲಿ ಅಳತೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಂದ್ರೆ 3 ಸಾರಿ 4 ಚೈನ್. ಈಗ ಒಂದು ದೊಡ್ಡ ಬೀಡು, ಮಿಡ್ಲ್ ಬೀಡು ಆರ್ಚಿಗೆ ಸೇರಿಸ್ಕೊಳ್ತೀನಿ. ನಾರ್ಮಲ್ ಆಗಿ ಇದು ಯಾವಾಗಿನ ಹಂಗೆ ಡಬಲ್ ಆರ್ಚ್ ಗೊತ್ತು ಬೇಸು, ಆದ್ರೆ ಇನ್ನು ಒಂದೇ ಸ್ಟೆಪ್ ಅಲ್ಲಿ ಮಾಡ್ತೀನಿ. ಈ ಬೀಡ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಬಟ್ಟೆ ಕರೆಕ್ಟ್ ಆಗಿ ಸೇರಿಸ್ಕೊಳ್ಳಿ. ಅಂದ್ರೆ ಬ್ರೈಡಲ್ ಸಾರಿ ಕುಚ್ಚನ್ನು ಒಂದೇ ಸಾರಿಗೆ ಮಾಡ್ಕೊಳಕ್ ಆಗತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. 5 ಸ್ಟೆಪ್ ಮಾಡೋದನ್ನ ಒಂದೇ ಸಾರಿಗೆ ಮಾಡ್ತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಬೀಡ್ ಲಾಕ್ ಮಾಡಿ ಸೇರಿಸಿದ್ಮೇಲೆ ಮತ್ತೆ 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ ಈ ತರ. ಮತ್ತೆ 4 ಚೈನ್ ಮಾಡಿ, ಮತ್ತೆ 4 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಆ ಬೀಡ್ ಪಕ್ಕದ ಲಾಕ್ ಇದೆಯಲ್ವಾ ಅಲ್ಲಿ ಸೇರಿಸ್ಕೊಳ್ಳಿ. ಬೀಡ್ ಪಕ್ಕದ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಲಾಕಿನ ಒಳಗಡೆನೆ. ಇದು ಬ್ಯಾಕ್ ಸೈಡ್ ಇಂದ ಬೀಡ್ ಸುತ್ತಲೂ ಚೈನ್ ಹಾಕೊಳ್ಳಿ. 3 4 5 6 ಸಾಕಾಗಲ್ಲ, 7 ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನೀವು ಹಾಕಿರೋ ಬೀಡು ಹೊಂದ್ಕೊಂಡಿರ್ತೀವಿ. ದೊಡ್ಡ ಬೀಡು 8 ಚೈನು, ಇನ್ನೊಂದು ಚೈನ್ ಹಾಕೊಳ್ತಾ ಇದ್ದೀನಿ. 8 ಚೈನ್ ಹಾಕೊಂಡು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ನೋಡ್ಕೋಬೇಕು, ನೀವು ಚಿಕ್ಕ ಬೀಡ್ ಹಾಕಿದ್ರೆ ಕಡಿಮೆ ಬರುತ್ತೆ. ಬೀಡ್ ಸುತ್ತಲೂ ಬರೋಷ್ಟು ಕರೆಕ್ಟ್ ಆಗಿ ಬರೋಷ್ಟು ಆಗ್ಬೇಕು. ಆಮೇಲೆ 4 ಚೈನ್ ಮಾಡಿ ನೆಕ್ಸ್ಟ್ 4 ಚೈನ್ ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು. ಆ ಬೀಡ್ ಪಕ್ಕದ 4 ಚೈನ್ ಲಾಕ್ ಅಲ್ಲಿ ಅದ್ರ ಒಳಗಡೆ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಈ ತರ ಫ್ರಂಟ್ ಸೈಡಿಗೆ ಬಂದು ಆ ಫಸ್ಟ್ 4 ಚೈನ್ ಸಿಗತ್ತಲ್ವ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಹಾಗೆ 4 ಚೈನ್ ಅಲ್ಲಿ ಫ್ರಂಟ್ ಸೈಡ್ ಇಂದ. ಈಗ ಬೀಡ್ನ ಮೇಲೆ ನಾವು 8 ಚೈನ್ಸ್ ಹಾಕೊಂಡಿದ್ದೇವಲ್ಲ, 8 ಚೈನ್ಸ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಆರ್ಚ್ ಬರುತ್ತೆ. ಫಸ್ಟ್ ಡಬಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಮೆಟಲ್ ಬೀಡ್ 3 mm ಬರುತ್ತಲ್ವ ಅದು ಆರ್ಚಿಗೆ ನಾರ್ಮಲ್ ಆಗಿ ಸೇರಿಸ್ತೀವಿ, ಆ ತರ ಸೇರಿಸ್ಕೊಂಡಿದ್ದೀನಿ. ಈಗ ಅದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಆ 8 ಚೈನ್ ಅಲ್ಲಿ. ಅದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇಲ್ಲ ಸೆಕೆಂಡ್ ಒನ್ಗೆ, ಥರ್ಡ್ ಇಂದಕ್ಕೆ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದ್ರ ನೆಕ್ಸ್ಟ್ ವಿದೌಟ್ ಬೀಡ್ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಪ್ಲೇನ್. ಅದ್ರ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಒಂದು ಬಿಟ್ಟು ಒಂದರಲ್ಲಿ ಬೀಡ್ ಸೇರಿಸ್ಕೊಳ್ತಾ ಇರೋದು. ನೆಕ್ಸ್ಟ್ ಪ್ಲೇನ್ ಡಬಲ್ ಕ್ರೋಶೆ, ಒಂದು ಬೀಡ್ಸ್ ಹಾಕಿ ಬೀಡ್ ಹಾಕಿ ಇನ್ನೊಂದು ಹಾಕ್ತೇನೆ. ಈಗ ನೋಡಿ ಇಲ್ಲಿ ಇದು ಪ್ಲೇನ್, ಇದಕ್ಕೆ ಬೀಡ್ ಹಾಕಲ್ಲ. ಇದ್ರ ನೆಕ್ಸ್ಟ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಫುಲ್ ಆರ್ಚ್ ಮಾಡ್ಕೋಬೇಕು. ಸ್ಮಾಲ್ ಬೀಡ್ ಇರುತ್ತಲ್ವ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಸಾರಿ ಕುಚ್ಚು. ಬೇಗ ಆಗುತ್ತೆ, ಅಂದ್ರೆ ಒಂದೇ ಸ್ಟೆಪ್ ಅಲ್ಲಿ ಮಾಡೋದಾದ್ರಿಂದ, ಒಟ್ಟಿಗೆ ಮಾಡೋದಾದ್ರಿಂದ. ಈ ತರ ಪ್ಲೇನ್ ಡಬಲ್ ಕ್ರೋಶೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಹಾಕಿ ಬೀಡ್ ಎಂಡ್ವರೆಗೂ ಮಾಡ್ಬೇಕು. ಎಷ್ಟು ದೊಡ್ಡ ಬರುತ್ತೋ ಅಷ್ಟು. ಅಂದ್ರೆ ಬೀಡ್ ದೊಡ್ಡ ಬೀಡ್ ಹಾಕಿದ್ರೆ ಜಾಸ್ತಿ ಬರುತ್ತೆ. ನೀವು ಆರ್ಚಿಗೆ ಮಿಡ್ಲ್ ಬೀಡ್ ದೊಡ್ಡದು ಹಾಕಿದ್ರೆ, ಚಿಕ್ಕದು ಹಾಕಿದ್ರೆ ಕಡಿಮೆ ಬರುತ್ತೆ. ಆ ತರ ಇನ್ನೊಂದು ದೊಡ್ಡ ಬೀಡ್ ಹಾಕೊಂಡಿದ್ದೀನಿ. ಇನ್ನೊಂದು ಬೀಡ್ ಸೇರಿಸ್ತೀನಿ ಈ ತರ. ಇದಕ್ಕೆ ಬೀಡ್ ಒಂದಕ್ಕೆ ಬೀಡ್ ಸೇರಿಸ್ತೀನಿ, ಒಂದು ಪ್ಲೇನ್. ಎಂಡ್ ಪ್ಲೇನ್ ಆಗಿರ್ಬೇಕು. ಸ್ಟಾರ್ಟಿಂಗ್ ಇಂದಲೇ ಬೀಡ್ ಸೇರಿಸ್ತೀವಿ, ಆಮೇಲೆ ಬೀಡ್ ಬೇಡ ಆಮೇಲೆ ಬೀಡ್, ಆ ತರ ಮಾಡ್ಬಿಡಿ. ಇನ್ನೊಂದು ಎಂಡ್ ಪ್ಲೇನ್ ಡಬಲ್ ಕ್ರೋಶೆ ಇರಬೇಕು. ಅಂದ್ರೆ ಅದಕ್ಕೆ ಬೀಡ್ ಸೇರಿಸಬಾರ್ದು, ಎಂಡ್ ಇಂದಕ್ಕೆ ಲಾಸ್ಟ್ ಇಂದಕ್ಕೆ. ಈ ತರ ಮಾಡ್ಕೊಂಡು ಇದನ್ನ ನೆಕ್ಸ್ಟ್ ಆ 4 ಚೈನ್ ಇದೆಯಲ್ಲ ಬೀಡ್ನ ಆ ಕಡೆ ಅಲ್ಲಿ ಲಾಕ್ ಮಾಡಿ ಈ ತರ ಬರುತ್ತೆ ಆರ್ಚು, ಸಿಂಪಲ್ ಆರ್ಚು. ಅದ್ರ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಂಡು
ಲಾಕ್ ಅಲ್ಲಿ ಅಂದ್ರೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾರೆ ಈಗ ಎರಡು ಚೈನ್ ಹಾಕೊಂಡು ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿ ಈ ಬೀಡ್ ಬ್ಯಾಕ್ ಸೈಡ್ ಇಂದ ಬೀಡ್ನ ಪಕ್ಕನೆ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಆಮೇಲೆ ಎರಡು ಚೈನ್ ಹಾಕೊಂಡು ಬೀಡ್ನ ಆ ಕಡೆ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವಾ ಅಲ್ಲಿ ಲಾಕ್ ಮಾಡಿ. ಈ ತರ ಮಾಡ್ತಾ ಹೋಗಿ ಬೀಡ್ನ ಪಕ್ಕದಿಂದ ಸ್ಟಾರ್ಟ್ ಮಾಡಿ ಎರಡು ಚೈನು, ಅದ್ರ ನೆಕ್ಸ್ಟ್ ಎರಡು ಬೀಡ್ಗಳ ಮಧ್ಯೆ ಒಂದು ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವ ವಿದೌಟ್ ಬೀಡ್ ಇಂದ ಅದರಲ್ಲಿ ಲಾಕ್ ಮಾಡಿ. ಮತ್ತೆ ಎರಡು ಚೈನು, ಮುಂದಿನ ಎರಡು ಬೀಡ್ಗಳ ಮಧ್ಯೆ ಲಾಕ್ ಮಿಡ್ಲಲ್ಲಿ. ಇದೇ ತರ ಕವರ್ ಮಾಡ್ತಾ ಹೋಗಿ ಪ್ರತಿ ಬೀಡ್ಗೂ ಎರಡೆರಡು ಚೈನು ಕವರ್ ಆಗ್ಬೇಕು. ಇಲ್ಲಿ ಸ್ಟಾರ್ಟ್ ಮಾಡುವಾಗ ನೀವು ಬೀಡ್ನ ಪಕ್ಕದಿಂದ ಸ್ಟಾರ್ಟ್ ಮಾಡ್ಬೋದು, ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು. ಅಂದ್ರೆ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ ಅಲ್ಲಿ ಜಾಗ ಬರುತ್ತೆ. ಈ ತರ ಎರಡೆರಡು ಚೈನ್ ಮಾಡಿ ಅದ್ರ ನೆಕ್ಸ್ಟ್ ಅಲ್ಲಿ ಪ್ಲೇನ್ ಡಬಲ್ ಕ್ರೋಶೆ ಲಾಕ್ ಮಾಡಿ. ನೋಡಿ ಕೊನೆಯಲ್ಲಿ ಜಾಗ ಇರುತ್ತೆ ಅಲ್ಲಿ ಲಾಕ್ ಮಾಡಿ. ಫಸ್ಟ್ ಡಬಲ್ ಕ್ರೋಶೆ ಅಥವಾ ನೀವು ಪ್ಲೇನ್ ಡಬಲ್ ಕ್ರೋಶೆ ಹಾಕಿದಿರಲ್ವಾ ಎಂಡಿಗೆ, ಅದರಿಂದ ಅಲ್ಲಿ ಜಾಗ ಇರುತ್ತೆ. ಈ ತರ ಬರುತ್ತೆ. ಇದನ್ನ ನೆಕ್ಸ್ಟ್ ಅಲ್ಲಿ ಎಂಡ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಎರಡು ಚೈನ್ ಹಾಕೊಂಡು ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಅಥವಾ ಬಟ್ಟೆಗೆ ಲಾಕ್, ಇಲ್ಲಿ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೀವು 4 ಚೈನ್ ಲಾಕ್ ಇರುತ್ತಲ್ವ ಅಲ್ಲಿ. ನೋಡಿ ಈ ತರ ಬರುತ್ತೆ. ಇದು ಬ್ಯಾಕ್ ಸೈಡ್ ಇಂದ, ಫ್ರಂಟ್ ಸೈಡ್ ಇಂದ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದ್ಬಿಟ್ಟು ಆ ಈಗ ಹಾಕಿದ ಎರಡು ಚೈನ್ ಇದೆಯಲ್ವ ಎಂಡಲ್ಲಿ, ಅದಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಒಂದು ಅಥವಾ ಎರಡು ಹಾಕೊಳ್ಳಿ. ಅಲ್ಲಿ ಎರಡು ಸಿಂಗಲ್ ಕ್ರೋಶೆ ಹಾಕೊಂಡು ಈಗ ಬೀಡ್ನ ಬ್ಯಾಕ್ ಸೈಡ್ ಎಲ್ಲ ಎರಡೆರಡು ಚೈನ್ ಮಾಡಿದೀವಲ್ವ ನಾವು, ಸ್ಮಾಲ್ ಬೀಡ್ನ ಬ್ಯಾಕ್ ಸೈಡ್, ಆ ಎರಡು ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಆ ಎರಡು ಚೈನ್ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನ್, 1 2 3 ಚೈನ್ ಮಾಡ್ಕೊಂಡು ಈ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡ್ ದಾರ ತಂದು ಪೀಕೋ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ ಪೀಕೋ. ಈಗ ಅದೇ ಎರಡು ಚೈನ್ ಅಲ್ಲಿ ಮತ್ತೊಂದು ಸರಿ ಸಿಂಗಲ್ ಕ್ರೋಶೆ 3 ಚೈನು, ಆ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡ್ ನ ಗ್ಯಾಪ್ ಅಲ್ಲಿ ಹೋಗಿ ದಾರ ತಂದು ಲಾಕ್ ಅಂದ್ರೆ ಪೀಕೋ, ಅಂದ್ರೆ ಸಿಂಗಲ್ ಕ್ರೋಶೆ ಪೀಕೋ ಮಾಡ್ತಾ ಇದೀನಿ. ಇನ್ನೀಗ ನೆಕ್ಸ್ಟ್ ಎರಡು ಚೈನ್ ಅಲ್ಲಿ ಸಿಂಗಲ್ ಕ್ರೋಶೆ 3 ಚೈನು, ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡ್ ಇಂದ ದಾರ ತಂದು ಲಾಕ್ ಪೀಕೋ. ಮತ್ತೆ ಅದೇ ಎರಡು ಚೈನ್ ಅಲ್ಲಿ ಈಗ ನೀವು ಫಸ್ಟ್ ಹಾಕಿದಿರಲ್ವ ಅದೇ ಚೈನ್ ಅಲ್ಲಿ ಇನ್ನೊಂದು, ಅಂದ್ರೆ ಒಂದು ಚೈನ್ ಅಲ್ಲಿ ಎರಡೆರಡು ಸಿಂಗಲ್ ಕ್ರೋಶೆ ಪೀಕೋ ಮಾಡ್ತಾ ಇದ್ದೀನಿ ನಾನು. ಬೀಡ್ನ ಬ್ಯಾಕ್ ಸೈಡು ಒಂದಲ್ಲಿ ಎರಡು ಸಿಂಗಲ್ ಕ್ರೋಶೆ ಪೀಕೋ ಮಾಡ್ತಾ ಇದ್ದೀನಿ ಈ ತರ. ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡು ಸಿಂಗಲ್ ಕ್ರೋಶೆ, ನೋಡಿ ಈ ತರ ಬರುತ್ತೆ ಫ್ಲವರ್ ತರ. ಎರಡು ಚೈನ್ ಅಲ್ಲಿ ಎರಡು ಸಿಂಗಲ್ ಕ್ರೋಶೆ ಪೀಕೋ, ಒಂದು ಎರಡು ಚೈನ್ ಒಂದು ಬ್ಲಾಕ್ ಅಲ್ಲಿ ಎರಡು ಸಿಂಗಲ್ ಕ್ರೋಶೆ ಪೀಕೋ ಮಾಡ್ಕೋಬೇಕು. ಒಂದಲ್ಲಿ ಎರಡು ಹಂಗೆ ಸಿಂಗಲ್ ಕ್ರೋಶೆ 3 ಚೈನು ಪೀಕೋ. ಅದ್ರ ನೆಕ್ಸ್ಟ್ ಎರಡು ಚೈನ್ ಅಲ್ಲಿ ಸಿಂಗಲ್ ಕ್ರೋಶೆ, ನೋಡಿ ಈ ತರ ಬರುತ್ತೆ. ಫ್ಲವರ್ ತರ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೀಡ್ನ ಮೇಲೆ ಪೀಕೋ, ಅದೊಂಥರ ಚೆನ್ನಾದ ಡಿಸೈನ್ ಬರುತ್ತೆ. ಬ್ರೈಡಲ್ ಸೀರೆಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ದೊಡ್ಡ ಅರ್ಚು, ಒಂದೇ ಸ್ಟೆಪ್ ಅಲ್ಲಿ ಆದಂಗೆ ಆಗುತ್ತೆ ಇದು. ಈ ತರ ಲಾಕ್ ಮಾಡಿ ಪೀಕೋ ಮಾಡಿ. ನೆಕ್ಸ್ಟ್ ನೋಡಿ ಫುಲ್ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಪೀಕೋ ಮಾಡ್ಕೊಳ್ಳಿ. ಮತ್ತೆ ಅದೇ ಚೈನ್ ಅಲ್ಲಿ ಇನ್ನೊಂದ್ಸರಿ ಸಿಂಗಲ್ ಕ್ರೋಶೆ, 3 ಚೈನು ಪೀಕೋ. ಒಂದು ಕೊನೆಯ ಬೀಡಿದೆ ಅಲ್ಲಿನೂ ಮಾಡ್ಕೋಬೇಕು ಆ ಥರ. ಕರೆಕ್ಟಾಗಿ ಬರುತ್ತೆ, ಇದು ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡಿದ್ರೆ ಕೌಂಟಿಂಗು ಕರೆಕ್ಟ್ ಆಗಿರುತ್ತೆ. ಇದು ಲೂಸು ಆಗಲ್ಲ, ಟೈಟು ಆಗಲ್ಲ, ಟೈಟ್ ಆಗಿ ಫ್ರಿಲ್ಲು ಬರಲ್ಲ,
ಅಂದ್ರೆ ಸುಕ್ಕು ಬರಲ್ಲ. ಲೂಸ್ ಆದ್ರೂ ಆ ಫ್ರಿಲ್ ಬರತ್ತಲ್ವ, ಅದು ಬರಲ್ಲ. ಕರೆಕ್ಟಾಗಿ ಬರುತ್ತೆ ಇದು ಹಿಂಗೆ ಮಾಡಿದ್ರೆ. ಒಂದರಲ್ಲಿ ಎರಡೆರಡು. ಇದನ್ನ ನೆಕ್ಸ್ಟ್ ಇದು ಎರಡು ಚೈನ್ ಹಾಕಿದ್ವಲ್ವ ನಾವು ಲಾಸ್ಟ್ ಟೈಮ್, ಅದರಲ್ಲಿ ಲಾಕ್ ಮಾಡ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಜಾಗ ಇದ್ದಂಗೆ. ನೋಡಿ ಈ ತರ ಬರುತ್ತೆ ಫ್ಲವರ್, ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಈಗ ಮುಂದುವರಿಸುವಾಗ ನೆಕ್ಸ್ಟ್ 4 ಚೈನ್ ಅದು ಕುಚ್ಚಿಗೆ ಒಂದು, ಮತ್ತೆ ಅದ್ರ ನೆಕ್ಸ್ಟ್ ಆರ್ಚಿಗೆ ಮಾಡ್ಕೊಳ್ಳಿ. 1 2 3 4 ಚೈನು ಲಾಕು, ಮತ್ತೆ ಇನ್ನೊಂದು 4 ಚೈನು ಲಾಕ್ ಆಗಿ ಬೀಡ್ ಹಾಕಿ, ಬೀಡ್ನ ಬ್ಯಾಕ್ ಸೈಡಿಂದ ಬಂದು ಇದೇ ತರ ಬ್ಯಾಕ್ ಸೈಡಿಂದ ಒಂದು ಬೀಡ್ನ ಸುತ್ತಲೂ ಚೈನ್ ಹಾಕೊಳ್ಳಿ, ಮತ್ತೆ 4 ಚೈನ್ ಹಾಕೊಂಡು ಫ್ರಂಟ್ ಸೈಡಿಗೆ ಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ತರ ಮುಂದುವರಿಸ್ತಾ ಹೋಗ್ಬಿಟ್ಟು ನಾವು. ತುಂಬಾ ಚೆನ್ನಾಗಿರುತ್ತೆ. ಮಧ್ಯ 4 ಚೈನಲ್ಲಿ ಕುಚ್ಚು ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಹಚ್ ಕುಚ್ಚು ಬೇಸ್ ಅಂದ್ರೆ ನೀನು ಡೈರೆಕ್ಟ್ ಆಗಿಯೂ ಮಾಡ್ಕೋಬಹುದು ನಾರ್ಮಲ್ ಆಗಿ, ಆದ್ರೆ ನಾನು ಒಂದೇ ಸ್ಟೆಪ್ ಅಲ್ಲಿ ಮಾಡಿದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಒಂದೇ ಸ್ಟೆಪ್ ಅಲ್ಲಿ ಮಾಡಿದ್ರೆ ಬೇಗ ಆಗತ್ತೆ ಅಷ್ಟೇ. ನೀವು ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಡಿಸೈನು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಿಮ್ಮ ಸೀರೆಗೆ ಹಾಕಿ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಡಿಸೈನ್ ಹೆಂಗ್ ಕಾಣಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.